ಯಾವ ಯೋಗ ಅಭ್ಯಾಸಗಳನ್ನು ಕಲಿಯೋದಾದರೂ ಕೂಡ ಅದರ ಮೂಲ ಅರ್ಥ ಯಾವುದೋ ಸಿದ್ಧಿ ಪಡೆಯೋದಕ್ಕೋ ಅಷ್ಟಮಹಾಸಿದ್ಧಿ, ಆಕಾಶದಲ್ಲಿ ಯಾವ ಸಪೋರ್ಟ್ ಇಲ್ಲದೆ ಹಾರೋದು, ನೀರಿನಲ್ಲಿ ತೇಲೋದು, ನಡೆಯೋದು, ಸಣ್ಣ ರೂಪದಿಂದ ದೊಡ್ಡ ರೂಪವನ್ನು ತಾಳೋದು, ಹೀಗೆ ಅಷ್ಟಮಹಾಸಿದ್ಧಿಗಳನ್ನು ಪಡೆಯುವುದು, ನೆನೆಸಿದ್ದನ್ನು ನಡೆಸೋದು, ನೆನೆಸಿದ್ದನ್ನು ಪಡೆಯೋದು, ಇದಕ್ಕೋಸ್ಕರ ಅಲ್ಲ. ಯೋಗ ಹಾಗೆ ಅಂತನ್ನೋದು ನಮ್ಮ ಮೂಲದ ಅರಿವು. ನಾವು ಎಲ್ಲಿಂದ ಬಂದ್ವಿ, ನಮ್ಮ ಮೂಲ ಏನು, ಮೂಲಕ್ಕೂ ನಮಗೂ ಸಂಬಂಧವಿದೆಯೇ, ಆ ಸಂಬಂಧವನ್ನು ಹೇಗೆ ಸೃಷ್ಟಿ ಮಾಡೋದು, ಈ ಮೂಲ ಭಗವಂತನೇ, ಈ ಭಗವಂತ ಸತ್ಯವೇ, ಭಗವಂತನಿಗೂ ನನಗೂ ಇರುವ ಕನೆಕ್ಷನನ್ನು ಸ್ಥಿರವಾಗಿಸೋದು ಹೇಗೆ, ನಾನು ಏಕೆ ಈ ಸ್ಥೂಲ ಶರೀರಕ್ಕೆ ಬಂದೆ ಅಂದರೆ ಭಗವಂತನರಿವು, ತನ್ನರಿವು ಪಡೆಯೋದೇ ಯೋಗ ಅಭ್ಯಾಸಗಳ ಮೂಲ. ನಾವು ತಿಳ್ಕೊಂಡ್ರಂಗೆ ಲಾ ಆಫ್ ಅಟ್ರಾಕ್ಷನ್, ನೆನೆಸಿದ್ದನ್ನು ಪಡೆಯೋದು ಅಲ್ಲ. ಇಲ್ಲೂ ಕೂಡ ನೆನೆಸಿದ್ದನ್ನು ಪಡಿತೀವಿ, ಏನು ಮೂಲವನ್ನು ಪಡಿತೀವಿ. ಇದಕ್ಕೆ ಬೀಜ ಬೇಕು. ನೀವು ಈ ಲೋಕಕ್ಕೆ ಬರೋದಕ್ಕೆ ಬೀಜ ಯಾವುದು? ಡಿಸ್ಟರ್ಬ್ ಆಗ್ತಿದೆ, ನಾಯಿ